ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಮೊನ್ನೆ ಒಂದು ಎಪಿಸೋಡ್ ಏಕಾದಶಿ ಬಗ್ಗೆ ಮಾತಾಡುವಾಗ ಈ ಒಂದು ಅಷ್ಟಪುಷ್ಪಗಳ ಕುರಿತಾಗಿ ಹೇಳ್ತಿದ್ರಿ, ಅದನ್ನು ನಾವು ಪೂಜೆಗೆ ಬಳಸೋದ್ರಿಂದ ಸಾಕಷ್ಟು ಉಪಯೋಗ ಆಗತ್ತೆ ಅಂತ. ಸೊ ಇದು ಯಾವ ರೀತಿ ಅವಶ್ಯಕತೆ ಇರುತ್ತೆ? ಸೊ ನಾವು ದೇವ್ರನ್ನ ಒಲಿಸ್ಕೊಳ್ಬೇಕು ಅಂತಂದರೆ ಈ ಒಂದು ಅಷ್ಟಪುಷ್ಪಗಳ ಅವಶ್ಯಕತೆ ಅನ್ನೋಂಥದ್ದು ಹೆಚ್ಚಾಗಿರುತ್ತಾ? ಈ ಅಷ್ಟಪುಷ್ಪಗಳಂದರೆ ಯಾವುದು, ಅದು ಎಲ್ಲಿ ಸಿಗುತ್ತೆ, ಹೇಗೆ ಅದನ್ನು ಹುಡುಕುವಂಥದ್ದು, ಈ ಒಂದು ಆಲೋಚನೆ ಬಂತು ಗುರುಗಳೇ. ಸೊ ಇದ್ರ ಕುರಿತಾಗಿ ಮಲ್ಲಿಗೆ, ಜಾಜಿ, ಕಮಲ, ರೋಸು ಈ ಥರದ್ದು 8 ಆಯ್ಕೆ ಮಾಡ್ಕೊಂಡ್ರೆ ಮುಗೀತು, ಅವೇ ಅಷ್ಟಪುಷ್ಪಗಳು. ಅಂದರೆ ನಿಮ್ಮ ಮಾತಿನ ಪ್ರಕಾರ ಬೇರೆ ಏನೇ ಇರ್ಬೋದು ಅಂತ ನಾನು ಭಾವಿಸ್ತೆ ಗುರುಗಳೇ, ಆದ್ರಿಂದ ಕೇಳಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದು ಬಹಳಷ್ಟು ಮುಖ್ಯವಾಗಿರೋದು. ನೀವು ಪೂಜೆಯಲ್ಲಿ ಪುಷ್ಪಗಳು ಯಾವ ಆಗ್ತಿರೋಲ್ಲ ನನಗೆ ಗೊತ್ತಿಲ್ಲ. ಬಂಧುಗಳೇ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಇದು ನಿಮ್ಮ ಬದುಕಿಗೆ ಅಡ್ಯಾಪ್ಟ್ ಮಾಡ್ಕೊಂಡ್ಬಿಡಿ. ಬಹುಶಃ ಬಹಳ ಮುಖ್ಯವಾಗಿರುವಂಥದ್ದು ಇದು. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 973194115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು. ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋಡಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031. ಈ 8 ಅಂತರಂಗದ ಪುಷ್ಪಗಳನ್ನು ಪ್ರತಿನಿತ್ಯ ನೀವೇನಾದರೂ ಅರ್ಪಿಸ್ತಿದ್ದೀರಿ ಅಂತಂದರೆ, ಬಹುಶಃ ಇಲ್ಲಿಂದ ಆಚೆಗಾದರೂ ಕೂಡ ಬಹುಶಃ ಅರ್ಪಣೆ ಮಾಡಲಿಕ್ಕೆ ನಿಮ್ಮನ್ನು ಸಿದ್ಧತೆ ಮಾಡ್ಕೊಳ್ತೀನಿ ಅಂತಂದರೆ, ಬಹುಶಃ ಒಂದು ಲೈನಲ್ಲಿ ಮೆನ್ಷನ್ ಮಾಡಿಬಿಡ್ತೀನಿ, ನೀವು ಕೇಳೋದು ಕಡಿಮೆ, ಅವು ಕೊಡೋದು ಹೆಚ್ಚು. ಅವು ಹಾಕ್ಕೊಟ್ಬಿಡ್ತಾನೆ. ಒಂದು ಎಕ್ಸಾಂಪಲ್, ಈ ಸಣ್ಣ ಸಣ್ಣ ಮಕ್ಕಳು ತಂದೆ ತಾಯಿರು ನನಗೆ ಅದು ಬೇಕು ಅಂತ ಪೀಡಿಸಿದ್ರೆ, ಅರೆ ನನ್ನ ಮಗ ಇದೇ ಇಷ್ಟಪಡ್ತೀವಿ, ಇದಕ್ಕಿಂತ ಚೆನ್ನಾಗಿ ಕೊಡಿಸ್ಬೇಕು ಅಂತೇಳಿ ಅವನು ಯಾವುದೋ ಒಂದು 100 ರೂಪಾಯಿಯ ವಸ್ತುವನ್ನು ಆಸೆ ಪಟ್ಟರೆ ಅಪ್ಪ ಅಮ್ಮ ಅವನಿಗೆ ಅದೇ ಥರದ್ದು 1,000 ರೂಪಾಯಿ ಬೆಲೆ ಬಾಳೋದು ಕೊಡಿಸ್ತಾರೆ. 100 ರೂಪಾಯಿಯಲ್ಲಿ 1,000. ಹಾಗೆ ನಿಮ್ಮ ಕನಸು ತೀರಾ ಚಿಕ್ಕದಾದರೂ ದೊಡ್ಡದನ್ನು ಅವ ನಿಮ್ಮ ಮುಂದೆ ನಿಲ್ಲಿಸ್ತಾನೆ, ದೊಡ್ಡದು. ಬಹುಶಃ ಈ 8 ಅಂತರಂಗದ ಪುಷ್ಪಗಳನ್ನು ನೀವೇನಾದರೂ ಕೂಡ ಭಗವಂತನಿಗೆ ಸಮರ್ಪಣೆ ಮಾಡ್ತೀರಂತಂದರೆ ಬರೆದಿಟ್ಕೊಂಡ್ಬಿಡಿ. ಈಗ ನಾನು ನಿಮಗೆ ಸ್ಕ್ರೀನ್ ಮೇಲೆ ಕೊಡ್ತೀನಿ, ಇದು ನಿಮಗೆ ಗೊತ್ತಿರುತ್ತೆ, ಸಾಮಾನ್ಯವಾಗಿ ಎಲ್ಲರೂ ಗೊತ್ತಿರುವಂಥದ್ದೇ. ಆದರೂ ಈ ಸ್ಕ್ರೀನ್ ಮೇಲೆ ಬರೋದನ್ನು ಒಮ್ಮೆ ನಾನು ಹೇಳ್ತೀನಿ, ಹಾಗೆ ಅದನ್ನು ಅಭ್ಯಾಸ ಮಾಡ್ಕೊಂಡ್ಬಿಡಿ. ಆನಂತರ ಒಂದೊಂದಕ್ಕೂ ನಿಮಗೆ ಅರ್ಥ ತಿಳಿಸ್ತಾ ಬರ್ತೀನಿ. ಈಗ ಸ್ಕ್ರೀನಲ್ಲಿ ಬರ್ತಾ ಇದೆ, ಅದನ್ನು ಓದ್ಕೊಳ್ಳಿ. ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಮಿಂದ್ರಿಯ ನಿಗ್ರಹ ಸರ್ವಭೂತ ದಯಾ ಪುಷ್ಪಂ ಕ್ಷಮಾ ಪುಷ್ಪಂ ವಿಶೇಷತಃ ಶಾಂತಿ ಪುಷ್ಪಂ ತಪಃ ಪುಷ್ಪಂ ಧ್ಯಾನ ಪುಷ್ಪಂ ತಥೈವ ಚ ಸತ್ಯಮಸ್ತಮಿದಂ ಪುಷ್ಪಂ ವಿಷ್ಣೋಃ ಪ್ರೀತಿಕರಂ ಭವೇತ್. ವಿಷ್ಣೋಃ ಪ್ರೀತಿಕರಂ ಭವೇತ್. ಇವೇ ಅಷ್ಟಪುಷ್ಪಗಳು, ನಿಮ್ಮ ಅಂತರಂಗದಿಂದ ಬರ್ತಕ್ಕಂತಹ 8 ಪುಷ್ಪಗಳು. ಅಹಿಂಸಾ ಪ್ರಥಮಂ ಪುಷ್ಪ ಅಂತ ಹೇಳುತ್ತೆ. ಅಹಿಂಸಾ ಅನ್ನೋದು ಪ್ರಥಮಕ್ಕೆ ಸಂಬಂಧಪಡೋದು. ಅಂದರೆ ನೀನು ಯಾವಾಗಲೂ ಅಷ್ಟೇ ಹಿಂಸೆಯನ್ನು ಮಾಡದಿರೋದು. ಒಂದೇ ಮಾತಲ್ಲಿ ಹೇಳೋದಾದರೆ, ಸ್ವಲ್ಪ ನಿನಗೆ ನೋವಾದರೂ ತಡ್ಕೋ, ಇನ್ನೊಬ್ಬರಿಗೆ ನೋವು ಕೊಡಬೇಡ ಅನ್ನೋ ಸಂದೇಶ ಇತ್ತು. ಅಂತಹ ಅಹಿಂಸಾ ಪುಷ್ಪವನ್ನು ನೀನು ಯಾವಾಗಲೂ ಇಡ್ತೀಯ. ಅಂದರೆ ಅರೆ ನನಗೆ ನೋವು ಹೇಗೋ ಇನ್ನೊಬ್ಬರಿಗೂ ನೋವು ಆಗುತ್ತೆ ಅನ್ನೋ ನಿನ್ನ ಮನಸ್ಸು ಒಳಗಡೆ ಬಂದು ಬಿಟ್ಟರೆ ಬಹುಶಃ ನೀನು ಇನ್ನೊಬ್ಬರಿಗೆ ನೋವು ಕೊಡಲಿಕ್ಕೆ ಹೋಗೋದಿಲ್ಲ. ಅದೇ ನಿನ್ನ ಅಂತರಂಗದಲ್ಲಿರ್ತಕ್ಕಂತಹ ಸತ್ಯದ ಪುಷ್ಪ, ಅತ್ಯಂತ
ಅದ್ಭುತವಾಗಿರ್ತಕ್ಕಂಥ ಪುಷ್ಪವಿದು. ಅಹಿಂಸೋ ಪರಮೋ ಧರ್ಮ ಅಂತ ಹೇಳ್ತಾನಲ್ಲ, ಹಾಗೆ ಹಿಂಸೆಯನ್ನು ಮಾಡದಿರುವುದು, ಹಿಂಸೆಯನ್ನು ಮಾಡದಿರುವುದು, ಹಿಂಸೆಯನ್ನು ಕೊಡದಿರುವುದು, ಹಿಂಸೆಯನ್ನು ಕೊಡದಿರುವುದು, ಇದು ನಿಮ್ಮ ಅಂತರಂಗದಲ್ಲಿರ್ತಕ್ಕಂತಹ ಮೊದಲನೇ ಪುಷ್ಪ ಆಗಿರುತ್ತೆ ಪ್ರೀತಿಯ ಬಂಧುಗಳೇ. ಎರಡನೆಯದು ಇಂದ್ರಿಯ ನಿಗ್ರಹ. ಅಂದರೆ ನಮ್ಮ ಮನಸ್ಸು ಬಹಳ ಚಂಚಲವಾದದ್ದು. ಈ ಚಂಚಲವಾಗಿರುವ ಮನಸ್ಸಿದೆಯಲ್ಲ, ಬಹುಶಃ ಯಾವಾಗಲೂ ಅಷ್ಟೇ, ನಡಿ ಮೂಗಿಗೆ ಹೋಗೋಣ, ನಡಿ ಅಲ್ಲೋಗೋಣ, ಇಲ್ಲೋಗೋಣ ಅಂತ ಮನಸ್ಸು ಹೇಳ್ತಾ ಇರುತ್ತೆ. ಅದಕ್ಕೆ ಚರ್ಮ, ಕಿವಿ, ಮೂಗು, ಕಣ್ಣು, ನಾಲಿಗೆ ಇವೆಲ್ಲ ಕೂಡ ಒಂದು ಹತೋಟಿಲಿಟ್ಕೊಳ್ತಕ್ಕಂತಹ ನಿಗ್ರಹ ಶಕ್ತಿಯನ್ನು ನನಗೆ ಕೊಡು. ಇದೇ ಇಂದ್ರಿಯ ನಿಗ್ರಹ ಅನ್ನುವ ಒಂದು ಪುಷ್ಪವನ್ನು ನಿಮ್ಮ ಹತ್ರ ಇಟ್ಕೊಡುವಂಥದ್ದು. ಇದು ಅವನಿಗೆ ಸಮರ್ಪಣೆ ಮಾಡುವಂಥದ್ದು. ಇದು ಬಹಳ ಪ್ರಧಾನವಾಗಿರುವಂಥದ್ದು. ಇದೇ ಬಹುಶಃ ನೀವೆಲ್ಲಾದರೂ ಕೂಡ ಅಪ್ಪಿತಪ್ಪಿ ಜಾರಿದರೆ ಬಹುಶಃ ಇನ್ನು ನಿಮಗೆ ಹೆಸರಿಂದ ಎಲ್ಲ ಕೆಟ್ಟೋಗುವಂಥದ್ದು. ಅದಕ್ಕೆ ಇದನ್ನು ಸ್ವಲ್ಪ ನೀವು ಸರಿಪಡಿಸಿಕೊಳ್ಳಲಿಕ್ಕೆ ಇರತಕ್ಕಂತಹ ಎರಡನೇ ಪುಷ್ಪ ಪ್ರೀತಿಯ ಬಂಧುಗಳೇ. ಇನ್ನು ಮೂರನೇದು ಸರ್ವಭೂತ ದಯಾ. ಸರ್ವಭೂತ ದಯಾ ಅಂತಂದರೆ ಇನ್ನು ನಾನು ಹೇಳಬೇಕಾಗಿಲ್ಲ. ಬಹುಶಃ ಭಗವಂತನ ಸೃಷ್ಟಿಯಲ್ಲಿರ್ತಕ್ಕಂತಹ ಎಲ್ಲ ಭೂತಗಳು ಮೀನ್ಸ್ ಜೀವ ಇರ್ತಕ್ಕಂತಹ ಸಣ್ಣದೊಂದು ಕ್ರಿಮಿಕೀಟ ಪ್ರಾಣಿ ಪಕ್ಷಿಯಿಂದ ಕೂಡ ಆ ಭಗವಂತನ ಮಕ್ಕಳೇ ಆಗಿರುತ್ತವೆ. ಹಾಗಾಗಿ ಸರ್ವಭೂತ ದಯಾ ಅಂತ ಹೇಳ್ತಿದ್ದಾನೆ. ಸರ್ವಭೂತಗಳು ಕೂಡ ದಯೆಯನ್ನು ತೋರಿಸು, ದಯೆಯನ್ನು ತೋರಿಸು, ದಯೆಯನ್ನು ತೋರಿಸು ಅಂತ ಹೇಳ್ತಾನೆ. ಇದು ಮೂರನೇ ಪುಷ್ಪವಾಗಿರುತ್ತದೆ. ಸರ್ವಭೂತಗಳಲ್ಲಿ ನಿನ್ನ ಕರುಣೆಯನ್ನು, ನಿನ್ನ ಪ್ರೀತಿಯನ್ನು, ದಯೆಯನ್ನು ತೋರಿಸ್ತಾ ಬಾ ಅಂತ ಹೇಳತಕ್ಕಂತಹ ಮೂರನೇ ಪುಷ್ಪ ನಿಮ್ಮ ಅಂತರಂಗದಲ್ಲಿ ಪ್ರತಿನಿತ್ಯ ಇಟ್ಟುಕೊಂಡು ಅವನಿಗೆ ಒಮ್ಮೆ ಆ ಮೂರನೇ ಪುಷ್ಪವನ್ನು ಅರ್ಪಣೆ ಮಾಡ್ತೀರಿ. ಇನ್ನು ನಾಲ್ಕನೆಯದು ಕ್ಷಮಾ ಪುಷ್ಪ. ಕ್ಷಮಾ ಪುಷ್ಪ ಇದು ಬಹಳಷ್ಟು ಮುಖ್ಯ. ಬಹುಶಃ ನಮಗೆ ಯಾರೋ ತೊಂದರೆ ಕೊಟ್ಟಿರುತ್ತಾರೆ, ಬಹುಶಃ ಅವ್ರ ಬುದ್ಧಿನೇ ಹದಿರುತ್ತೆ. ಅಂತಹ ಬುದ್ಧಿ ಯಾವಾಗಲೂ ಕೂಡ ಇನ್ನೊಬ್ಬರಿಗೆ ಕಾಠಿಣ್ಯವನ್ನು ತೋರಿಸೋದು, ಕಠಿಣತೆಯನ್ನು ತೋರೋದು, ಕಠೋರವನ್ನು ಹೇಳುವಂಥದ್ದೇ ಇರುತ್ತೆ. ಆದರೆ ಇದು ಬಹುಶಃ ಅವರು ಮಾಡಿದಾಗಲೂ ಕೂಡ ನೀನು ತಾಳ್ಮೆಯಿಂದ ಕ್ಷಮಿಸೋವರನ್ನು, ಕ್ಷಮಿಸೋ ಗುಣವೇ ದೊಡ್ಡದು. ಬಹುಶಃ ಯಾರಾದರೂ ತಪ್ಪು ಮಾಡಿದರೆ ಒಮ್ಮೆ ಅವರ ನೀನು ಹೇಗಂದರೆ ಹಾಗೆ ಮಾತಾಡೋದನ್ನು ಬಿಟ್ಟು ಕ್ಷಮಿಸ್ತಕ್ಕಂತಹ ಕ್ಷಮಾ ಗುಣದ ಪುಷ್ಪ ನಿನ್ನ ಒಳಗಡೆ ನಾಲ್ಕನೇದು. ಅರೆ ನೋಡ್ದ, ನಾವು ಇಷ್ಟು ಕೆಟ್ಟದ್ದು ಬಯಸಿದ್ರು, ಇಷ್ಟು ಕೆಟ್ಟದಾಗ ನಮ್ಮ ವರ್ತನೆ ಇದ್ದರೂ ಕೂಡ ಆ ಮನುಷ್ಯರು ಮಾತ್ರ ನಮ್ಮ ಮೇಲೆ ಹಾಗೆ ನಮ್ಮ ಮೇಲೆ ಹೆರಿಗೆ ಬರಲಿಲ್ಲ ಅವರು ಅನ್ನೋದು ಒಂದಲ್ಲ ಒಂದು ದಿನ ಅವರಿಗೆ ಅರ್ಥವಾಗ್ಬಿಡುತ್ತೆ. ಹಾಗಂತೇಳಿ ನೀವೆಲ್ಲೋ ಶಕ್ತಿ ಇಲ್ಲದವರು ಹಾಗೆ ಹೀಗೆ ಅಂತ ಅವ್ರು 10 ಸಲ ಅಂದುಕೊಂಡ್ರು, 11ನೇ ಸಲ ಅಷ್ಟೆಲ್ಲ ಶಕ್ತಿ ಇರೋವಂಥವರು ಸುಮ್ಮನೆ ಇದ್ದಾರೆ ಅಂತಂದರೆ ಅವರು ತುಂಬಿದ ಕೊಡ. ನಾವಿನವರಿಗೆ ಬಾಧಿಸುವುದಾಗಲಿ ತೊಂದರೆ ಕೊಡುವುದಾಗಲಿ ಸಮಂಜಸವಲ್ಲ ಅಂತ ಸುಮ್ಮನಿರ್ತಾರೆ. ಯಾವಾಗ ನಿಮ್ಮಲ್ಲಿ ಆ ಕ್ಷಮಾ ಗುಣವಿರುವಾಗ, ಕ್ಷಮಿಸುವ ಗುಣ ನಾಲ್ಕನೇ ಪುಷ್ಪವಾಗಿರುತ್ತೆ ಪ್ರೀತಿಯ ಬಂಧುಗಳೇ. ಐದನೆಯದು ಶಾಂತಿ ಪುಷ್ಪ. ಶಾಂತಿ ಅನ್ನೋದು ಬಹುಶಃ ಈ ಪೀಸ್ ಆಫ್ ಮೈಂಡ್ ಅನ್ನೋದು ಎಲ್ಲಿಂದ ಎಲ್ಲಿಗಿರಬೇಕು ಅಂತಂದರೆ ನಿಮ್ಮ ಎಲ್ಲ ಅವಸ್ಥೆಗಳಲ್ಲಿ ಇರಬೇಕು. ಅದು ಬಾಲ್ಯ, ಯೌವನ, ಕೌಮಾರ, ವೃದ್ಧಾಪ್ಯ ಎಲ್ಲಿ ಬೇಕಾದರೂ ಕೂಡ ಇದು ಅಪ್ಲೈ ಆಗಲೇಬೇಕು. ನಿಮ್ಮ ಮನಸ್ಸು ಶಾಂತಿಯಿಂದ ಇಟ್ಕೋಬೇಕು, ಮತ್ತೊಬ್ಬರಿಗೂ ಶಾಂತಿಯನ್ನೇ ಬಯಸಬೇಕು. ಎಲ್ಲಿ ಕೂಡ ಅಶಾಂತಿಯನ್ನು ಕದಡುವ ಪ್ರಯತ್ನವನ್ನು ನಾವು ಮಾಡಬಾರದು. ಇದು ಬಹಳಷ್ಟು ಪ್ರೀತಿಯಿಂದ ಭಗವಂತನಿಗೆ ಅರ್ಪಣೆ ಮಾಡ್ತಕ್ಕಂತಹ ಶಾಂತಿ ಪುಷ್ಪವಾಗಿರಬೇಕು. ಇದೆಲ್ಲಿರುತ್ತೆ ಅಂತಂದರೆ ನಿಮ್ಮ ಮನಸ್ಸಿನ ಅಂತರಂಗದಲ್ಲಿರುತ್ತೆ, ಆ ಗರ್ಭಗುಡಿಯ ಒಳಗಿರುತ್ತೆ. ಈ ಅಂತರ್ಗರ್ಭಗುಡಿಯ ಒಳಗಿರ್ತಕ್ಕಂಥ ಪುಷ್ಪವನ್ನು ನಿಮ್ಮ ಕಣ್ಣು ಮುಂದೆ ಗೋಚರ ಆಗ್ತಾ ಇರತಕ್ಕಂತಹ ಭಗವಂತನ ಗರ್ಭಗುಡಿಯ ಪಾದಾರವಿಂದಕ್ಕೆ ಕೊಡ್ತಕ್ಕಂತಹ ಪುಷ್ಪವೇ ಶಾಂತಿ ಪುಷ್ಪವಾಗಿರಬೇಕು. ಇನ್ನು ಆರನೆಯದು ತಪಸ್ಸು. ಇನ್ನು ತಪಸ್ಸು ಅಂದರೆ ನಾನು ಏನು ಹೇಳಬೇಕು, ಅದು ನಿಮಗೆ ಗೊತ್ತಿರೋವಂಥದ್ದೇ. ಏನೆಲ್ಲ ಗುರುಗಳೇ, ಗುಡ್ಡದ ಮೇಲೆ ಕೂತ್ಕೊಂಡ್ಬಿಡೋದು ಕಣ್ಮುಚ್ಕೊಂಡು ತಪಸ್ಸು ಅಂದರೆ ಎಲ್ಲ ಬಿಟ್ಟು ಅಲ್ಲ, ಮನೆಯಲ್ಲಿದ್ದುಕೊಂಡೇ ನೀವು ಗಡ್ಡ ಬಿಟ್ಟಿಲ್ಲ ಅಂದರೂ ಗುಡ್ಡ ಹತ್ತಿಲ್ಲ ಅಂದರೂ ತಪಸ್ಸನ್ನು ಮನೆಯಲ್ಲೇ ಆನಂದವಾಗಿ ಮಾಡಬಹುದು ನನ್ನ ಪ್ರೀತಿಯ ಬಂಧುಗಳೇ. ಅಂದರೆ ನಿಮ್ಮ ಆಲೋಚನೆ ಉತ್ತಮ ಆಗುವಂಥದ್ದು. ನೀವು ದೇಹಕ್ಕೆ ಸ್ನಾನ ಮಾಡಿಸ್ತೀರಲ್ಲ, ಹಾಗೆ ಮನಸ್ಸಿಗೆ ಸ್ನಾನ ಯಾವುದು ಅಂತಂದರೆ ಈ ತಪಸ್ಸು. ನೀವೇನೋ ಒಂದು ಗೋಲ್ ಇಟ್ಕೊಂಡಿದ್ದೀರಲ್ಲ, ಏನೋ ಒಂದು ಕನಸಿಟ್ಕೊಂಡಿದ್ದೀರಲ್ಲ, ಧರ್ಮಬದ್ಧವಾದ ಜೀವನವನ್ನು ಮಾಡಬೇಕು ಅಂತಂದರೆ ಈ ತಪಸ್ಸು ಬೇಕೇ ಬೇಕು. ಆ ತಪಸ್ಸು ಮಾಡ್ತಾ ಮಾಡ್ತಾ ನಿಮ್ಮ ತಪಸ್ಸಿನ
ಆ ಒಂದು ಅಗೋಚರ ಶಕ್ತಿಗೆ, ಅಂದರೆ ನಿಮ್ಮ ಇಂದ್ರಿಯ ಶಕ್ತಿಗೆ ಅತೀಂದ್ರಿಯ ಶಕ್ತಿಯನ್ನು ಹೊಂದಿಬಿಡ್ತೀರಿ ತಪಸ್ಸು ಮಾಡ್ತಾ ಬಂದರೆ. ಕುಳಿತುಕೊಂಡು ಒಮ್ಮೆಲೆ ರಿಪೀಟ್ ಒಂದು ಮಂತ್ರವನ್ನು, ಯಾವುದಾದ್ರೂ ಒಂದು ಮಂತ್ರವನ್ನು ಹೇಳ್ತಾ ಬರೋದು, ಹೆಚ್ಚಿಗೆ ಹೇಳ್ತಾ ಅದು ಸಿದ್ಧಿ ಆಗಿಬಿಡುತ್ತೆ. ನಿಮ್ಮ ನರನಾಡಿಗಳಲ್ಲಿ ಅದು ಓಡಾಡ್ತಿರುತ್ತೆ. ಪ್ರೀತಿಯ ಬಂಧುಗಳೇ, ಎಷ್ಟು ಚೈತನ್ಯ ಕೊಡುತ್ತೆ ಅಂತಂದರೆ, ಅಂತಹ ಚೈತನ್ಯ ನಿಮ್ಮ ಮುಂದಿನ ಪೀಳಿಗೆಗೂ ಬಿಟ್ಟೋಗ್ತಕ್ಕಂಥದ್ದು ಯಾವುದಾದ್ರೂ ಒಂದಿದ್ದರೆ ಈ ಪುಷ್ಪವೇ ಆಗಿರುತ್ತೆ. ತಪಸ್ಸು. ಅವರ ಹಿರಿಯರು ಏನು ತಪಸ್ಸು ಮಾಡಿ ಹೋಗಿದ್ರು, ಯಾರೋ ಋಷಿಗಳು ತಪಸ್ಸು ಮಾಡಿ ಹೋಗಿದ್ದ ಸ್ಥಳವಂತೆ ಇದು. ನೋಡಿ ಎಷ್ಟು ಪವರ್ ಇದೆ ಅದಕ್ಕೆ, ಎಷ್ಟು ತಲೆತಲಾಂತರಗಳಾದ ಅದನ್ನು ಹೇಳ್ತಿರ್ತೀವಿ ನಾವು. ಹಾಗೇ ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಕನಸಿಗಾಗಿ, ನೀವು ಇಟ್ಕೊಂಡಿರ್ತಕ್ಕಂಥ ಗೋಲ್ ಅಚೀವ್ ಮಾಡಲಿಕ್ಕಾಗಿಯೂ ಕೂಡ ಬೇಕಾಗಿರತಕ್ಕಂಥ ಅತ್ಯಂತ ಅದ್ಭುತವಾಗಿರುವ ಅಂತರಂಗದ ಪುಷ್ಪ ತಪಸ್ಸು. ಪ್ರೀತಿಯ ಬಂಧು, ಇನ್ನು ಧ್ಯಾನ. ಈ ಪುಷ್ಪಕ್ಕೂ ಮತ್ತು ಧ್ಯಾನಕ್ಕೂ ಏನು ವ್ಯತ್ಯಾಸ ಗುರುಗಳೇ? ಈ ತಪಸ್ಸಿದೆಯಲ್ಲ, ಅಲ್ಲಿ ಬಹುಶಃ ನಿಮ್ಮ ಗೋಲನ್ನು ಸೆಟ್ ಮಾಡ್ಕೊಳ್ಬಹುದು. ಇಲ್ಲಿದೆಯಲ್ಲ ಈ ಧ್ಯಾನದಲ್ಲಿ, ಪ್ರಾಪಂಚಿಕ ಸುಖಗಳನ್ನು ಹೊರತುಪಡಿಸ್ತಾ ಒಮ್ಮೆ ಭಗವಂತನ ಅಧೀನದಲ್ಲಿ ನಾನಿದ್ದೇನೆ. ಅಂದರೆ ಭಗವಂತನ ಸನ್ನಿಧಿಯಲ್ಲಿ ಕುಳಿತು ಬಿಟ್ಟಿದ್ದೇನೆ ನಾನು. ಇನ್ನೆಲ್ಲವೂ ಕೂಡ ಅವನಿಗೆ ಬಿಡುತ್ತೇನೆ. ನನ್ನ ಪ್ರಯತ್ನ ಸಲ್ಲದು. ನನ್ನ ಪ್ರಯತ್ನ ಯಾವುದೂ ಕೂಡ ಫಲ ಕೊಡಲಿಲ್ಲ. ಫಲ ಕೊಟ್ಟರೂ ಕೂಡ ಅದು ಬಹುಶಃ ಶಾಶ್ವತವಲ್ಲ. ಭಗವಂತ ಕೊಡುವುದೇ ಶಾಶ್ವತವಾಗಿರತಕ್ಕಂತಹ ಫಲ ಕಂಡುಕೊಳ್ಳೋದೇ ಧ್ಯಾನ. ಯಾವುದು ನಮಗೆ ಪರ್ಮನೆಂಟಾಗಿ ಬೇಕೋ, ಶಾಶ್ವತವಾಗಿ ಬೇಕೋ, ಎಲ್ಲಿ ಪಡ್ಕೋಬೋದು ಅಂತಂದರೆ ಧ್ಯಾನದಲ್ಲಿ ಪಡ್ಕೋಬೋದು. ಧ್ಯಾನದಲ್ಲಿ ಮಗ್ನರಾಗಿದ್ವಿ ಅಂತಂದರೆ ಬಹುಶಃ ಪಕ್ಕದಲ್ಲಿ ಏನು ಮಾಡ್ತಾ ಇದ್ದಾರೋ ನಿಮ್ಗೆ ಗೊತ್ತಾಗಬಾರ್ದು. ನೀವು ಧ್ಯಾನದಲ್ಲಿ ಕುಳಿತಿರ್ತೀರಿ, ಕುಳಿತಿದ್ದಾದಮೇಲೆ ಒಂದು 10 ನಿಮಿಷ ಆದಮೇಲೆ ಅವ್ರನ್ನ ಮಾತಾಡ್ತೀರಿ, ಆವಾಗಲೇ ಏನೋ ಅಂತಿದ್ದೆ ನೀನು ಅಂತ. ನೀವೇನು ಕೇಳಿಸ್ಕೊಂಡ್ರಿ? ನಾನು ಧ್ಯಾನ. ಹಂಗೆ ನೀವು ಧ್ಯಾನ ಮಾಡ್ತಿಲ್ಲ, ಸುಮ್ಮನೆ ನಾನು ಮಾತಾಡಿ ಕೇಳಿಸ್ಕೊಂಡ್ರಿ ಅಂತಾರೆ ಅವರು. ಹಂಗಿರಬಾರ್ದು ನಿಮ್ಮ ಧ್ಯಾನ. ಪಕ್ಕದವ್ರು ಏನಾರ ಅಂತರೂ ಮಾತಾಡ್ಕೊಳ್ಳಿ, ಅದಕ್ಕೂ ನಿಮಗೆ ಸಂಬಂಧವಿಲ್ಲ. ನಿಮ್ಮ ಬಗ್ಗೆ 1000 ಹೇಳ್ಕೊಳ್ಳಿ, ಟೀಕೆಗಳು ಕೂಡ ಬಂದುಬಿಡಲಿ, ಬಹುಶಃ ನೀವು ಧ್ಯಾನಸ್ಥರಾಗಿಬಿಡಬೇಕು, ಮಗ್ನರಾಗಿಬಿಡಬೇಕು. ಬಹುಶಃ ಅಲ್ಲಿ ನೀವು ಧ್ಯಾನಸ್ಥರಾಗಿದ್ದೀರ ಅಂತಂದರೆ ಯಾವುದಾಗಿರತಕ್ಕಂತಹ ಪ್ರಾಪಂಚಿಕದ ನೀವು ವಾರ್ತೆಗಳನ್ನು ಕೇಳಿಸಿಕೊಳ್ಳದೆ ಮೌನವಾಗಿ ಕುಳಿತುಕೊಳ್ಳುವಂಥದ್ದು. ದೈವ ಸಾನ್ನಿಧ್ಯ ಕಡೆಗೆ ನಿಮ್ಮ ಧ್ಯಾನದ ನಡೆ ಆಗಿರಬೇಕು. ಆವಾಗ ಬಹುಶಃ ನೀವು ಭಗವಂತನಿಗೆ ಹತ್ತಿರ ಆಗಿದ್ದೀರಿ. ಇನ್ನು ನೀವು ಕೊಡ್ತಕ್ಕಂತಹ ಸುಗಂಧ ಪರಿಮಳ ಪುಷ್ಪ ಬೇಕಾಗಲ್ಲ. ಈ ಒಂದು ಅಂತರಂಗದ ಧ್ಯಾನ ಪುಷ್ಪವನ್ನು ಅವನಿಗೆ ಸಮರ್ಪಣೆ ಮಾಡ್ತೀನಿ ಅಂತಂದರೆ ಪ್ರೀತಿಯ ಬಂಧುಗಳೇ. ಇನ್ನು 8ನೇದು ಸತ್ಯ. ಸತ್ಯಂ ನ ಬ್ರೂಯಾತ್ ಪ್ರಿಯಂ ನ ಬ್ರೂಯಾತ್. ಕೆಲವೊಬ್ಬರಿಗೆ ನೋವುಂಟು ಮಾಡುವ ರೀತಿಯಲ್ಲಿ ಸತ್ಯವನ್ನು ಹೇಳಬಾರ್ದು. ಹಾಗಂತೇಳಿ ಸುಳ್ಳು ಹೇಳಿ ಮೆಚ್ಚಿಸೋ ಸತ್ಯವನ್ನು ನೀವು ಹೇಳಬಾರ್ದು. ಇಲ್ಲಿ ಏನಾಗುತ್ತೆ ಅಂತಂದರೆ, ಸತ್ಯಂ ವದ ಧರ್ಮಂ ಚರ ಅಂತಂದರೆ, ಒಂದು ಸಲ ಈ ಸತ್ಯ ಮತ್ತು ಸುಳ್ಳು ಎರಡೂ ಕೂಡ ಸ್ನಾನಕ್ಕೆ ಹೋದುವಂತೆ. ಬಟ್ಟೆಯನ್ನು ಕಳಚಿ ಈ ಸತ್ಯ ಮತ್ತು ಸುಳ್ಳು ಎರಡೂ ಕೂಡ ಸ್ನಾನಕ್ಕೆ ಹೋದರೂ ಆ ಸ್ನಾನದಲ್ಲಿ ಮಿಂದೇಳುತ್ತಾ ಈ ಸುಳ್ಳು ಬೇಗ ಎದ್ದು ಬಂದುಬಿಡುತ್ತೋ, ಸುಳ್ಳು ಬೇಗ ಎದ್ದು ಬಂದುಬಿಡುತ್ತಾ ಸತ್ಯದ ಬಟ್ಟೆಯನ್ನು ಹಾಕ್ಕೊಂಡು ಊರೆಲ್ಲ ಸುತ್ತಾಡಕ್ಕೆ ಹೋಯ್ತಂತೆ. ಬಹುಶಃ ಇದು ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ. ಊರೆಲ್ಲ ಸುತ್ತಾಡಕ್ಕೆ ಹೊರಟು ಬಿಡುತ್ತಂತೆ. ಈ ಸತ್ಯ ಆಮೇಲೆ ಎದ್ದು ಬಂತಂತೆ. ಸತ್ಯ ಎದ್ದು ಬಂದ ಮೇಲೆ ಅದರ ಬಟ್ಟೆ ನೋಡುತ್ತಂತೆ, ಅದರ ಬಟ್ಟೆ ಇಲ್ಲ. ಅರೆ ಏನು ಮಾಡೋದು ಅಂತ, ನನ್ನ ಬಟ್ಟೆ ಇಲ್ವಲ್ಲ. ಹಾಗಂತೇಳಿ ಆ ಸುಳ್ಳಿನ ಬಟ್ಟೆ ಧರಿಸೋಕ್ಕೆ ಆ ಸತ್ಯಕ್ಕೆ ಆಗ್ತಾ ಇಲ್ಲ. ಏನಾದರೂ ನಾನು ಧರಿಸಲ್ಲ ಅದನ್ನು. ಬಟ್ಟೆ ಇಲ್ಲ, ಅದಕ್ಕೆ ಸತ್ಯ ನಗ್ನವಾಗಿ ಬರೆ ಮಾಚ್ಕೊಂಡೇ ಇದೆಯಂತೆ, ಅಲ್ಲಲ್ಲ ಮನೆ ಮಾಚ್ಕೊಂಡಿದ್ದೀವಿ. ಈ ಸುಳ್ಳು ಮಾತ್ರ ಸತ್ಯದ ಬಟ್ಟೆ ಹಾಕೊಂಡು ಓಡಾಡ್ತಿದ್ಯಂತೆ ಪ್ರಪಂಚವೆಲ್ಲ. ಅದೇ ಅಷ್ಟೇ ಅಲ್ವಾ? ಎಷ್ಟು ಸತ್ಯದ ರೀತಿಯಲ್ಲಿ ಸತ್ಯ ಒಡೆಯೋ ಹಾಗೆ ಸುಳ್ಳನ್ನು ಹೇಳ್ತಾರೆ ಅಂತಂದರೆ ಅವರ ಹತ್ರ ಬಟ್ಟೆ ಇದೆ. ಅದೇ ಅದು ಶಾಶ್ವತವಲ್ಲ. ಆ ಒಂದು ಸತ್ಯ ಹೇಳ್ತಾರೋ ಗೊತ್ತಿರುತ್ತೆ ಬಹುಶಃ ನನ್ನ ಒಳಗಡೆ ಸುಳ್ಳಿದೆ ಅಂತ. ಹಾಗಾಗಿ ಸತ್ಯ ಇದೆಯಲ್ಲ, ಅದು ಒಂದು ಮಾತನ್ನು ಹೇಳಿಬಿಡುತ್ತಾನೆ. 12 ವರ್ಷಗಳ ಕಾಲ ನೀವೇನಾದರೂ ಸುಳ್ಳೇ ಹೇಳಲಿಲ್ಲ ಅಂತಂದರೆ ನಿಮ್ಮ ಜೀವಿತ ಕಾಲದಲ್ಲಿ ನಿಮಗೆ ಸಿದ್ಧಿಸಿಬಿಡುತ್ತೆ. ಯಾವುದೇ ಮಂತ್ರ ಬೇಕಾಗಿಲ್ಲ. ನೀವು ಆಕಾಶವನ್ನು ನೋಡಿ ದುರುಗುಟ್ಟಿದ್ರೂ ಮಳೆ ಬರಬೇಕು ಅಂತ ಶಕ್ತಿ ಪಡ್ಕೊಂಡ್ಬಿಡ್ತೀರಿ. ಸತ್ಯಕ್ಕೆ ಅಷ್ಟು ಶಕ್ತಿ ಇದೆ, ಸತ್ಯಕ್ಕೆ ಅಷ್ಟು ಬಲವಿದೆ. ಈಗ ಯಾವುದೋ ಮುಚ್ಚಕ್ಕೆ ಇನ್ನೊಂದು ಸುಳ್ಳು ಹೇಳೋದು, ಮತ್ತೊಂದು ಮುಚ್ಚಕ್ಕೆ ಇನ್ನೊಂದು ಸುಳ್ಳು ಹೇಳೋದು, ಅದು ಇಷ್ಟು ದೊಡ್ಡದಾಗಿ ಒಂದು ದಿವಸ ತಲೆನೋವು ಪರಿಣಮಿಸುತ್ತೆ. ಅದಕ್ಕೆ ಎಲ್ಲವನ್ನು ಪಕ್ಕಕ್ಕಿಟ್ಟು ಅರ್ಥ ಮಾಡ್ಕೊಬೇಡಿ. ಈಗ ಆಯಿತು, ನೆಕ್ಸ್ಟ್ ಮುಂದಕ್ಕಾದರೂ ನಾನು ಬದಲಾವಣೆ ಆಗಬೇಕು. ಸತ್ಯಂನ ಬ್ರೂಯಾತ್.
ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನೇ ಮಾತಾಡುತ್ತೇನೆ. ಸಾಕು ನನಗೆ ಭಗವಂತ, ನಾನು ದೊಡ್ಡ ಮಟ್ಟದ ಕುಬೇರ ಆಗಬೇಕಾಗಿಲ್ಲ, ಭಗವಂತ ನನಗೆ ಹೊಟ್ಟೆಗೆ ಬಟ್ಟೆಗೆ ಕೊಟ್ಟಿದ್ದಾನ, ಸಾಕು ನನಗಂತೇಳಿ ಇನ್ನೊಬ್ಬರಿಗೆ ನನಗೆ ಸಾಧ್ಯವಾದ ಸಹಾಯ ಮಾಡೋಣ. ಒಟ್ಟಾರೆಯಾಗಿ ಇಲ್ಲಿಂದ ಒಂದು ದಿನ ನಿರ್ಗಮನವನ್ನು ಮಾಡಲೇಬೇಕು. ಬಹುಶಃ ಅಲ್ಲಿ ನಮ್ಮದು ಸ್ವಂತ ಮನೆ, ಇದ್ಯಾವುದು ನಮ್ಮದು ಸ್ವಂತದಲ್ಲ, ಬಹುಶಃ ನಾವು ಹೇಗಿರಬೇಕೋ ಹಾಗೆದ್ದು ಬಿಡೋಣ ಅಂತ ಹೇಳಿ ಅಂತರಂಗದ 8 ಪುಷ್ಪಗಳಿಂದ ನೀವೇನಾದರೂ ಅರ್ಚಿಸ್ತೀನಿ ಅಂತಂದರೆ ಬಹುಶಃ ನೀವು ಅಂದುಕೊಂಡಿದ್ದೀರಲ್ಲ ಸಾಕು ನನಗೆ ಅಂತ, ಅವನು ಹಾಗನ್ನಲ್ಲ, ನಿನಗೆ ಕೊಡ್ತೀನಿ ಅಂತ ಕೊಡ್ತಾ ಬರ್ತಾನೆ. ಏನು ಕೊಡ್ತಾನೆ? ಅಷ್ಟ ಐಶ್ವರ್ಯಗಳನ್ನು ನಿಮಗೆ ದಯಪಾಲಿಸ್ತಾನೆ. ಪ್ರೀತಿಯ ಭಕ್ತಗಳೇ, ಒಂದು ಸಲ ಈ ಶ್ಲೋಕವನ್ನು ಹೇಳಿಕೊಂಡು ಪ್ರಯತ್ನ ಪಡಿ, ಹೇಗೆ ನಡ್ಕೋಬೇಕು ಅನ್ನತಕ್ಕಂತಹದ್ದನ್ನು ಪ್ರಯತ್ನ ಪಡ್ತಾ ಈ ಶ್ಲೋಕವನ್ನು ಹೇಳಿಕೊಳ್ಳಿ ಪ್ರೀತಿಯ ಭಕ್ತಗಳೇ. ಆಗ ನಿಮಗೆ ಗೊತ್ತಾಗುತ್ತೆ, ನೀವು ಮನೆಯಲ್ಲಿ ಘಮಘಮ ಎನ್ನುವ ಆ ಪರಿಮಳ ಬೀರ್ತಕ್ಕಂಥ ಪುಷ್ಪಗಳು ಹಾಕಲಿಲ್ಲ ಅಂತಂದರೂ ಈ ಅಷ್ಟವಿಧದ ಅಂತರಂಗದ ಪುಷ್ಪಗಳಿಂದ ಅವನನ್ನು ಅರ್ಚಿಸಿ ಇನ್ನು ಉಳಿದದ್ದು ಭೋಗಭಾಗ್ಯವನ್ನು ಯಾವಾಗ ಯಾರಿಗೆ ಎಲ್ಲಿ ಹೇಗೆ ಕೊಡಬೇಕೋ ಅವ ನಿಮಗೆ ದಯಪಾಲಿಸ್ತಾನೆ. ಈ ಅಷ್ಟವಿಧ ಪುಷ್ಪಗಳು ಅಂತಂದರೆ ಪ್ರಾರಂಭದಲ್ಲಿ ನೀವು ತಿಳಿಸ್ದಂಗೆ ಬಹುಶಃ ಮಲ್ಲಿಗೆ ಹೂವು, ಕಾಕಡ, ಕನಕಾಂಬರ ಇದಲ್ಲ. ಆ ಒಂದು ಅಷ್ಟವಿಧವಾದ ಪುಷ್ಪಗಳು ಯಾವುದು, ಅದರ ಒಂದು ವಿವರಣೆ ಹೇಗಿರುತ್ತೆ, ಯಾಕೆ ಅದು ಮುಖ್ಯ ಅನ್ನೋಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀರಾ. ಬಹುಶಃ ಇದೇ ಪ್ರಥಮವಾಗಿ ಈ ವಿಚಾರವಾಗಿ ತಿಳ್ಕೊಂಡಿದ್ದು ಹೊಸ ವಿಚಾರ ಅಂತ ನನಗೂ ಕೂಡ ಅನಿಸ್ತು. ಆ್ಯಂಡ್ ನೋಡಿದವ್ರಿಗೂ ಕೂಡ ಗೊತ್ತಿರುತ್ತೆ, ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಆದ್ರೆ ನಾವು ಆಚರಣೆ ಮಾಡುವಾಗ ಸ್ವಲ್ಪ ಹಿಂದಕ್ಕೆ ಹೋಗ್ತೀವಿ. ಅಯ್ಯೋ ಈಗ ಸದ್ಯಕ್ಕೆ ನಮ್ ಕೆಲಸ ಹಾಕ್ಬೇಕು ಬಿಡು, ಅಲ್ಲಿ ಮನುಷ್ಯ ಅರ್ಜೆಂಟ್ ಹಾಕಿದ್ದಾನೆ, ಇನ್ಸ್ಟೆಂಟ್ ಆಗಿ ಏನಾದರೂ ಮನುಷ್ಯನಿಗೆ ಬೇಗ ಬೇಗ ದಾವಂತದ ಸ್ಥಿತಿಲಿ ಇದ್ದಾನೆ. ಹಾಗಾಗಿ ಏನು ಅಳವಡಿಸ್ಕೊ ಹೋಗ್ತಿಲ್ಲ. ನಿಧಾನಕ್ಕೆ ಹೋಗ್ತಾ 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 ನೋಡ, ಆ ಬಾಲ್ಯದಲ್ಲಿ ಕೆಲವು ಆಸೆಗಳಿರ್ತವೆ, ಅದು ಬೇಕು ಅಂತ ಹೇಳುತ್ತೆ. ಯೌವನಕ್ಕೆ ಹೋದಾಗ ಅದಿನ್ನೇನು ತಪ್ಪು ಮಾಡಿಸುತ್ತೆ. ಆದರೆ ಒಂದು ದಿನ ಈ ಸತ್ಯಾಂಶ ಗೊತ್ತಾದಾಗ ಅಳವಡಿಸ್ಕೋಬೇಕು. ಅಳವಡಿಸಿಕೊಂಡರೆ ಬಹುಶಃ ನಿಮ್ಮಷ್ಟು ಧೀಮಂತ, ಶ್ರೀಮಂತ, ಅದ್ಭುತವಾಗಿರ್ತಕ್ಕಂತಹ ವಾಗ್ಭಟ ಇನ್ನೊಬ್ಬರಿಲ್ಲ. ನಿಮ್ಮ ಅಷ್ಟೊಂದು ಯಶಸ್ಸು, ತೇಜಸ್ಸು, ವರ್ಚಸ್ಸು ನಿಮ್ಮದೇ ಆಗಿರುತ್ತೆ ಈ ಒಂದು ಅಂತರಂಗದ ಪುಷ್ಪಗಳನ್ನು. ಒಮ್ಮೆ ನೀವು ಅದಕ್ಕೆ ದೇವರಿಗೆ ಅರ್ಚನೆ ಮಾಡುವಾಗ ಹಿಂಗೆ ಹಾಕೋದಲ್ಲ, ಹಿಂಗೆ ತೆಗೆದು ಹಾಕೋದಲ್ಲ. ನೋಡಿ ಹೀಗೆ ಅಂದರೆ ಹೃದಯವನ್ನು ಮುಟ್ಟಿಸಿ ಹಾಕ್ತೀವಿ. ಹೀಗೆ ಒಂದು ಪುಷ್ಪ ನೀವು ತಟ್ಟೆ ತೊಗೊಂಡು ಹೀಗೆ ಇಟ್ಕೊಂಡಿದ್ದೀರ ಅಂತಂದರೆ ಹೃದಯದಲ್ಲಿರೋ ಭಗವಂತನಿಗೆ ಮುಟ್ಟಿಸ್ಬಿಟ್ಟು ಆ ಅಂತರಂಗದ ಪುಷ್ಪದ ಜೊತೆಗೆ ಈ ಗುಲಾಬಿಯನ್ನು ಹಾಕ್ತಾ ಇದ್ದೀನಿ. ಮತ್ತೆ ಎರಡನೇ ತೆಗೆದುಕೊಂಡು ಆ ಮಹಾನ್ ಭಾವನೆಗೆ ಅಂತರಂಗಕ್ಕೆ ಮುಟ್ಟಿಸಿಬಿಟ್ಟು ಆ ಅಂತರಂಗದ ಪುಷ್ಪವಾಗಿರ್ತಕ್ಕಂತಹದ್ದರ ಜೊತೆಗೆ ಈ ಮಲ್ಲಿಗೆನ ಹಾಕ್ತೀವಿ. ಹೀಗೆ ಒಂದೊಂದು ಬಾರಿಯನ್ನು ಹಾಕುವಾಗ ಹೀಗೆ ಅರ್ಪಣೆ ಮಾಡುತ್ತಾರೆ ಮಹಾನ್ ಭಾವನೆಗೆ. ನೀವು ಆ ರೀತಿಯ ಅಷ್ಟವಿಧದ ಅರ್ಚನೆ ಮಾಡುತ್ತಾ ಇಷ್ಟಮೂರ್ತಿಯ ಉಡುಪಿ ಕೃಷ್ಣನನ್ನು ನಿಮ್ಮ ಮನೆಗೆ ಕರೆಸ್ಕೊಡಿ. ಓಕೆ ಗುರುಗಳ, ಇದೆಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಈ ಒಂದು ಅಷ್ಟ ಪುಷ್ಪಗಳ ಒಂದು ಮಹತ್ವ ಏನು ಅನ್ನೋದ್ರ ಬಗ್ಗೆ ನಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 97319 4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು, ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋನಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031.